ಚಾನಲ್. ಸಂಡೇ ಬ್ಲಾಗು ಒಂದು 9:30 ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ, ಇವತ್ತು ದಿಢೀರಂತ ಪ್ಲ್ಯಾನ್ ಆಯಿತು. ನಾನು ಮತ್ತು ಸಿಂಚು, ನನ್ನ ಅತ್ತಿಗೆ ಮತ್ತು ನನ್ನ ಅತ್ತಿಗೆ ಮಗಳು 4 ಜನನು ಚುಂಚನಗಿರಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಅಂದರೆ ಫಸ್ಟು ಅಕ್ಕೆ ಬಳಗೆ ಹೋಗೋದಿತ್ತು, ಎಲ್ಲರೂ ಸೇರ್ಕೊಂಡು ಮಕ್ಳುಗಳನ್ನ ಕರ್ಕೊಂಡು ಹೋಗೋಣ, ಒಳ್ಳೆ ಆಟ. ನಂದು ವಿಡಿಯೋ ನೋಡ್ಬಿಟ್ರಲ್ಲ, ತುಂಬ ಇಷ್ಟ ಆಗಿತ್ತು ಅವ್ರಿಗೆಲ್ಲ. ಅದಕ್ಕೆ ನಾವೇ ಮಾತಾಡ್ಕೊಂಡಿದ್ವಿ, ಎಲ್ಲರೂ ಸೇರಿಕೊಂಡು ಹೋಗೋಣ, ಇನ್ನೊಂದ್ಸತಿ ಹೋಗ್ಬಿಟ್ಟು ಚೆನ್ನಾಗಿ ಒಳ್ಳೆ ಆಟ ಆಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಇವತ್ತಿತ್ತು ಅದು, ಬರೋಕ್ಕಾಗಲಿಲ್ಲ. ಹಂಗಾಗಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಒಳಗೆಲ್ಲ ಹೋಗ್ತೀವಿ ಅಂದರೆ ಎಲ್ಲ ಇದ್ರೇ ಚಂದ, ಒಬ್ರು ಹೋದ್ರಷ್ಟು ಚಂದ ಅನ್ಸಲ್ಲ. ಅದಕ್ಕೇ ಹೆಂಗೂ ಹೊರಟಿದ್ವಲ್ಲ, ಮಕ್ಕಳು ಸಿಂಚುನು ಬೇಜಾರು ಮಾಡ್ಕೊತಿದ್ರು, ಅವಳ ಮಗಳು ತುಂಬ ಬೇಜಾರು ಮಾಡ್ಕೊತಾ ಇದ್ದು. ಅದಕ್ಕೆ ಬಿಡುವತ್ತಾ ಹೋಗ್ಲಿ, ಅಟ್ಲೀಸ್ಟು ಚುಂಚನಗಿರಿಗಾರ ಹೋಗ್ಬೇಡ, ನಮಗೆ ಏನೋ ಅಂದರೆ ಹತ್ರ ಚುಂಚನಗಿರಿ ಆಯಿತಾ, 1 ಅವರ್ ಜರ್ನಿ ಅಷ್ಟೇ, ಅಲ್ಲಿಗೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ದಿಢೀರಂತ ಪ್ಲ್ಯಾನ್ ಆಯಿತು. ಅದಕ್ಕೆ ಪಟಾಪಟ ಅಂತ ಎದ್ದು ಮೆಂತೆ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾ ಇದ್ದೀನಿ. ದೇವರಾಜಿಗೆ ಒಂದು ಗುರುಪ್ರವೇಶ ಇದೆ, ಅಲ್ಲಿಗೆ ಹೋಗ್ತಾರೆ. ಮಧ್ಯಾಹ್ನ ಡ್ಯೂಟಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ಬಿಟ್ಟು ಬಂದು ನಾವು ಇವಾಗ ಅವ್ರಿಗೆ ಮಾಡಿಟ್ಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹೊರಡೋದಷ್ಟೇ. ಏನು ಇಷ್ಟೊಂದು ದೇವ್ರ ಪೂಜೆ, ಎಷ್ಟೊಂದು ದೇವಸ್ಥಾನಗಳಿಗೆಲ್ಲ ಹೋಗ್ತಾನೆ ಇರ್ತೀರಾ ಅನ್ಕೊಂತೀರಾ ನೀವು ಕೂಡ. ಅವಾಗ ಅಂತಲೇ ಇಲ್ಲ, ವಾರದಲ್ಲಿ ಆದಾಗ ಹೋಗ್ತಾನೆ ಇರ್ತೀವಿ. ಏನಂತ ಅಂದರೆ ನನ್ನ ನಮಗೆ ದೇವ್ರ ಪೂಜೆ ಮಾಡೋದ್ರಿಂದ ನಮಗೆ ಯಾರು ಕೈ ಮುಗ್ಗಿರ್ತಾರೆ, ನಮ್ಗೆ ಕೆಟ್ಟದಾಗಲಿ ಅಂತ ಆರೈಸಿರ್ತಾರೆ, ಸುತ್ತಮುತ್ತ ಇದ್ದೇ ಇರ್ತಾರೆ. ನಮ್ಗಂತೂ ಆ ಥರ ಫೀಲ್ ಆಗೇ ಆಗುತ್ತೆ. ಹಾಗೆ ನಮ್ಮನೆ ನಾವು ಯಾವುದೇ ರೀತಿ ಬಿಗಿ ಬಂದೋಬಸ್ತ್ ಅಂದರೆ ಕಡಲೆಕಾಯಿ ಈ ಥರದ್ದೆಲ್ಲ ಏನು ಮಾಡ್ತಿಲ್ಲ. ಹಾಗಾಗಿ ನಾನು ಜಾಸ್ತಿ ದೇವಸ್ಥಾನಗಳಿಗೆ ಹೋಗೋದು, ಮನೇಲಿ ದೇವ್ರ ಪೂಜೆ ಮಾಡೋದು ಜಾಸ್ತಿ ಮಾಡ್ತೀನಿ. ಯಾವುದೇ ಒಂದು ಕೆಟ್ಟದ್ದು ಆಗಲಿ ಅಂತ ಬಯಸೋ ಅಂಥವ್ರು ಇರ್ತಾರಲ್ಲ, ಅಂಥವ್ರು ಏನಾದ್ರು ಬಯಸಿದ್ರು ಅದು ಅಲ್ಲೇ ಇರುತ್ತೆ, ನಮ್ಮ ಮನೆ ಒಳಗಡೆ ಗಂಟೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದರೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದೇನಿರುತ್ತೆ ಅದು ಕಮ್ಮಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನು ತುಂಬ ವರ್ಷದಿಂದ ಇದನ್ನು ನಂಬ್ಕೊಂಡು ದೇವಸ್ಥಾನಗಳು ಹೋಗೋದು, ದೇವ್ರ ಪೂಜೆ ಮಾಡೋದು ಮಾಡ್ತೀನಿ. ತುಂಬಾ ಭಯದಲ್ಲೇ ಮಾಡ್ತೀನಿ. ಅದರಿಂದ ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಾದರೂ ಒಂದು ದೊಡ್ಡದಾಗೋದು ಸಣ್ಣದ್ರಲ್ಲೇ ಮುಗ್ದೋಗಿದೆ ನನ್ನ ಜೀವನದಲ್ಲಿ. ದೊಡ್ಡದೇನಾದರೂ ಇನ್ಸಿಡೆಂಟ್ ಆಗೋದು ಸಣ್ಣದ್ರಲ್ಲೇ ಕ್ಲಿಯರ್ ಆಗಿದೆ. ಹಾಗಾಗಿ ನಾನು ಇದಕ್ಕೆಲ್ಲ ದೇವರೇ ಕಾರಣ ಅಂತ ನಂಬ್ತೀನಿ. ಹಾಗಾಗಿ ನಾನು ದೇವಸ್ಥಾನಗಳಿಗೆಲ್ಲ ಹೋಗೋದು ಅಂದರೆ ಕುಂತ್ಕೊಂಡು ನಿಂತ್ಕೊಂಡು ಬಿಡ್ತೀನಿ. ಫ್ರೆಂಡ್ಸ್, ದೇವ್ರು ನಂಬೋದ್ರಿಂದ ನಮಗೆ ದೇವ್ರ ಪೂಜೆ ದೇವಸ್ಥಾನಗಳಿಗೆ ನಾವು ಎಷ್ಟು ಹೋಗ್ತೀವೋ ನಮ್ಗೆ ಅಷ್ಟೂ ಒಳ್ಳೇದಾಗುತ್ತೆ, ಒಳ್ಳೆ ದಿನಗಳು ಇರುತ್ತೆ. ನಮ್ಮಲ್ಲಿರೋ ಕೆಟ್ಟತನಗಳು ಸಣ್ಣದಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋ ನನ್ನ ನಂಬಿಕೆ. ಎಲ್ಲರಲ್ಲೂ ಇರುತ್ತೆ ಕೆಟ್ಟತನ ಒಳ್ಳೆತನ ಅಂತ, ಅದು ಎಷ್ಟೆಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ನಾನು ನಂಬ್ತೀನಿ ದೇವ್ರ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಏನಾದರೂ ಕೆಟ್ಟದಾಗೋದಿದ್ರೆ ಅದು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾಕೆ ದೇವ್ರನ್ನ ನಂಬ್ತೀನಿ ಅನ್ನೋದು. ಹಾಗೆಯೇ ಇನ್ನೊಂದೇನು ಅಂದರೆ, ನಮ್ಮ ಸಿಂಚು ಬೇರೆ ಭಗವದ್ಗೀತೆಗೆ ಓದ್ತಿದ್ದಾಳಲ್ಲ ಡೈಲಿ, ಅವಳಲ್ಲೂ ತುಂಬಾ ಚೇಂಜಸ್ ನೋಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅದನ್ನು ಹೇಳೋಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವಳ ಬಿಹೇವಿಯರ್ ಕೂಡ ಚೇಂಜ್ ಆಗಿದೆ. ಭಗವದ್ಗೀತೆ ಓದೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ ಅನ್ನೋದು ನನ್ನ ಮಗಳಲ್ಲಿ ನಾನು ತಿಳ್ಕೊಂಡೆ, ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಇನ್ನೂ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಹೇಗೂ ನಾವು ಶಿವನೊಕ್ಳು ಅಲ್ವಾ, ಹಾಗಾಗಿ ಈಶ್ವರನ ದರ್ಶನ ಮಾಡ್ಕೊಂಡು ಬರೋಣ ಈಗ ಅಂತ ಅಂದ್ಬಿಟ್ಟು ಮಾಘ ಮಾಸ ಅಲ್ವಾ, ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಆಲ್ಮೋಸ್ಟ್ ಮುಗಿತು ಮೆಂತ್ಯ ಸೊಪ್ಪು, ಹೆಸರುಬೇಳೆ ಪಲ್ಯ. ಈಗ ರೊಟ್ಟಿ ಹಾಕ್ಬಿಡ್ತೀನಿ, ಪಟ ಅಂತ ಸ್ನಾನ ಮಾಡಿ ಹೊರಡೋದಷ್ಟು. 11 ಗಂಟೆಗೆಲ್ಲ ಹೊರಡ್ತೀವಿ. ಪಲ್ಯ ತಿಂತಿದ್ರೆ ರೊಟ್ಟಿ ಆಗ್ತದೆ. ಹೇಗಿದೆ ದೇವ್ರಿ ಪಲ್ಯ? ಇಷ್ಟ ಆಯ್ತಾ? ನಾನು ಇವ್ರಿಗೋಸ್ಕರನೇ ರಿಸ್ಕ್ ತೊಗೊಂಡು ಮಾಡಿದೆ. ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ ಅಂದ್ರೂ. ಇವ್ರು ಸಾಮಾನ್ಯ ಪಾಪ ಮನೇಲಿರೋದೇ ಕಮ್ಮಿ ಅಲ್ಲ, ಸ್ವಲ್ಪ ಅವ್ರು ಇದ್ದಾಗೆಲ್ಲ ಒಂಚೂರು ಜಾಸ್ತಿ ಪಲ್ಯಗಳು ಇವೆಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಅವ್ರಿಗೊಂಚೂರೆಲ್ಲ ವಿಟಮಿನ್ ಸೇರ್ಕೊಳ್ಳಿ ಅನ್ನೋ ಉದ್ದೇಶ ಅಷ್ಟೇ. ಚಿಟ್ಟೆ, ಹೇಗಿದೆ ಪಲ್ಯ? ಇವಳಂತೂ ಆಡ್ಮುಟ್ಟಿ ಸೊಪ್ಪು, ಆಡ್ಮುಟ್ಟಿ ಬೇರು ಅಂತ ಹೆಸರು, ಎಲ್ಲ ತಿಂದು ತೇಗ್ತಾಳೆ ಅಲ್ವೇನೆ? ತಳಿ ತೇಜು. ಸಿಂಚು ಕೂಡ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ. ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಲ್ಯಾಬೆಲ್ಲ ನಾನು ಪಾತ್ರೆ ಅಂತ ಒಂದು ರಾಶಿ ಇದೆ, ಅವನ್ನೆಲ್ಲ ತೊಳಿಬೇಕು. ಇನ್ನು ಸ್ನಾನ ಮಾಡಿ ತಿಂಡಿ ಎಲ್ಲ ಆಯಿತು, ಪೂಜೆ ಮಾಡ್ತಾಳೆ ಸಿಂಚು. ಇನ್ನು ಹೊರಡೋದು ಒಂದೇ. ಹೊಸಗೇನೋ ಎಜಿಯೋದಲ್ಲಿ ತರಿಸ್ಕೊಂಡಿದ್ವು, ಸಕ್ಕತ್ತಾಗಿದೆ ಕ್ವಾಲಿಟಿ, ಮಾತ್ರ ಮಸ್ತ್. ಅಲ್ಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ನನ್ನ ಫೇವ್ರೇಟ್ ಆಯಿತಾ. ಈ ಜೀನ್ಸೇ ಮ್ಯಾಚ್ ಆಗ್ತಾ ಇರೋದು, ನನಗೆ ತುಂಬ ಇಷ್ಟ ಆಯ್ತು ಇದು. ಲೆಗ್ಗಿಂಗ್ಸ್ ಹಾಕೋಬೋದು, ಜೀನ್ಸ್ ಹಾಕೋಬೋದು. ಹಾಗೆ ಸಿಂಚು ಔಟ್ಫಿಟ್ ಇದು. ಬಾರ ಚಿಟ್ಟೆ, ನಂದು ಒಂದು ಕಾನ್ವರ್ಸೇಷನ್ ಇದೆ ದೇವ್ರದ್ದು ನನ್ನ ಜೊತೆ. ಚಿಲಿ ಬಾರೆ ಮಂಗಡಿ ತಗೋಬಾರ ಚಿದೆ, ಬಾ.
ಯಾಕೆ ತೋರಿಸ್ದೆ ಅಂದರೆ ಸನಾತನ ಧರ್ಮದ ಬಗ್ಗೆ ಈಗಿನ ನಮ್ಮ ಮಕ್ಕಳಿಗೆ ಅರಿವಿಲ್ಲ. ಹಾಗಾಗಿ ನಮ್ಮ ಮಕ್ಕಳುಗಳಿಗೆ ನಾವು ನಮ್ಮ ಹಿಂದುತ್ವದ ಬಗ್ಗೆ, ಭಗವದ್ಗೀತೆ, ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸೋದು ತುಂಬ ಮುಖ್ಯ ಆಗಿದೆ ಈಗಿನ ಜನ್ರೇಷನಲ್ಲಿ. ದಯವಿಟ್ಟು ಅದ್ರ ಬಗ್ಗೆ ನಿಮ್ಮ ಮಕ್ಕಳಿಗೆ ಅರಿವು ಮೂಡಿಸಿ, ಇವುಗಳ ಬಗ್ಗೆ ಎಲ್ಲ ಓದಿ ಮಾಡಿ ಅಂತ ಹೇಳಿ ನೀವು. ನನ್ನ ಮಗಳು ಈಗ ಓದೋಕ್ಕೆ ಶುರು ಮಾಡಿದರೆ ತುಂಬ ಖುಷಿಯಾಗುತ್ತೆ ಇದು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ. ತುಂಬ ಬದಲಾವಣೆಗಳು ಕೂಡ ಆಗಿದೆ ಅವಳಲ್ಲಿ. ಅಕ್ಕ ನಾವೇನು ಮಾಡಿದ್ವಿ ಗೊತ್ತಾ, ಬೆಳ್ಳೂರು ಕ್ರಾಸ್ ಗಂಟ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋದ್ವಿ. ಬಸ್ ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಆಗಲೇ 1:20 ಆಗಿಬಿಟ್ಟಿತ್ತು ಬೆಳ್ಳೂರು ಕ್ರಾಸಲ್ಲಿ ಇದ್ದಾಗಲೇ. ಇನ್ನು 2 ಗಂಟೆಗೆಲ್ಲ ಬಾಗಿಲಾಗ್ತಾರೆ ಅಂದ್ಬಿಟ್ಟು ನಾವು ಆಟೋದಲ್ಲೇ ಹೋದ್ವಿ. ಒಬ್ರಿಗೆ 30 ರೂಪಾಯಿ ತೊಗೋತಾರೆ. ನಾವು ಹೋಗಿದ್ಕೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮದೇ ಕೊನೆಯ ದರ್ಶನ, ಬಾಗಿಲಾಕ್ಬಿಟ್ರು. ಎಲ್ಲ ದೇವಿ ದರ್ಶನ ಆಗಿರ್ಬೋದು, ತುಂಬ ಚೆನ್ನಾಗಾಯ್ತು. ಇವತ್ತೊಂಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ನಾವು ಅಂದ್ಕೊಂಡೇ ಇರಲಿಲ್ಲ. ಏನೇನೋ ಎಲ್ಲ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ವಿಚಾರಗಳು ನಡೀತು ಅಂತಲೇ ಹೇಳ್ಬೋದು. ಮುಂದೆ ನೋಡ್ತಾ ಹೋಗಿ ಏನೆಲ್ಲ ಆಯಿತು ಅಂತ, ನಿಮಗೂ ಖುಷಿ ಆಗತ್ತೆ. ವಿಡಿಯೋ ಮಾಡೋಣ. ನಮ್ದು ವಿಡಿಯೋಗ್ರಫಿ ನಡೀತಾ ಇದೆ. ಹಾಗೆ ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ ಕೆಳಗಡೆ ದೇವಸ್ಥಾನ ಇದೆಯಲ್ವ, ಅಲ್ಲಿಗೆ ಹೋದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಾಗಿಲು ಹಾಕೋದಕ್ಕೆ ಶುರು ಮಾಡಿದ್ರು. ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ದರ್ಶನನೇ ಕೊನೆ. ಆಮೇಲೆ ಕ್ಲೋಸ್ ಮಾಡಿಬಿಟ್ರು. ನೋಡ್ತಾ ಇರ್ಬೋದು, ಮೇನ್ ಡೋರ್ ಕ್ಲೋಸ್ ಮಾಡ್ತಾ ಇದ್ದಾರೆ. ನಾವು ಹೊರಗಡೆ ಬರ್ತಾಯಿದ್ವಿ. ನಮಗೆ ಆಶ್ಚರ್ಯ ಅಂತ ಕಾದಿತ್ತು ನಾಗಸಾಧುಗಳನ್ನ. ಮೊನ್ನೆ ವಿಡಿಯೋದಲ್ಲಿ ಹೆಗ್ಗೆರೆ ಏನು ಚಿತ್ರದುರ್ಗದ ಹತ್ರ ಇದೆ, ಅಲ್ಲಿ ನಾಗಸಾಧುಗಳು ಬಂದು ಶಿವಲಿಂಗಕ್ಕೆ ಪೂಜೆ ಮಾಡಿದ್ದೆಲ್ಲ ನೋಡಿದ್ವಿ ಅಲ್ಲ. ಎದುರುಗಡೆ ಅವರು ನೋಡಿದ ತಕ್ಷಣ ನನಗೆ ಶಾಕ್ ಆದಂಗೆ ಆಗ್ಬಿಡ್ತು. ಅವರ ಅಂತ ಗುರ್ತು ಹಿಡಿಯೋದಕ್ಕೆ ನಂಗೆ ತುಂಬ ಹೊತ್ತು ತೊಗೊಂಡೆ. ನಂಬಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ನಾವು ಅಂದ್ಕೊಳ್ದೇ ಇದ್ದಿದ್ದು ಎಕ್ಸ್ಪೆಕ್ಟೇಷನೇ ಇತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ನಡೀತು. ತುಂಬಾ ಖುಷಿಯಾಯಿತು. ಜೀವನದಲ್ಲಿ ಒಂದು ಸತಿನಾದ್ರು ಇವ್ರನ್ನ ನೋಡಬೇಕು ಅಂತ ಆಸೆ ಇತ್ತು. ವೀಡಿಯೋಸ್ಗಳಲ್ಲೆಲ್ಲ ನೋಡಿದಾಗ ನನಗೆ ಇವ್ರನ್ನ ಇನ್ನೂ ಹತ್ರದಿಂದನೇ ಒಂದು 5-10 ನಿಮಿಷ ಇವ್ರನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಸಿಕ್ತು. ಅಂದರೆ ಅವ್ರು ಹಿಂದೆನೇ ಹೋಗಿದ್ರಿಂದ ಕೆಲವೊಬ್ರು ದರ್ಶನ ಆಗಿರೋರು ಅವ್ರು ಬಾಗ್ಲತ್ರ ನಿಂತ್ಬಿಟ್ಟಿದ್ರು. ನಮ್ಮ ದರ್ಶನ ಆಗಿಬಿಟ್ಟಿತ್ತಲ್ಲ, ನಾವು ಅವರಿಂದನೇ ಹೋಗ್ಬಿಟ್ವಿ. ಒಳಗಡೆಗೂ ಪಾಸ್ ಆಗಿಬಿಟ್ವಿ ಅವ್ರ ಜೊತೆನೇ. ಹಾಗಾಗಿ ನಮಗೆ ಒಳ್ಳೆ ಊಟನೂ ಸಿಕ್ತು ಒಳಗಡೆ. VIP ಅಂದರೆ ಸ್ವಲ್ಪ ಹೈಕೋರ್ಟ್ ಜಡ್ಜೆಲ್ಲ ಬಂದಿದ್ದರು, ಅವ್ರಿಗೆಲ್ಲ ಸೇರಿಸಿ ಅಂತ ಮಾಡಿಸಿದ್ರು ಅನ್ಕೊತೀನಿ. ಈ ಸಪ್ರೇಟ್ ಒಂದು ಊಟದ ಜಾಗ ಇದೆ, ಇಲ್ಲಿ ಬಂದು ನಾವು ಕೂತ್ಕೊಂಡ್ವಿ. ಅವ್ರು ನಮಗೂ ಎಲ್ಲ ಸೇರಿಸಿ ಊಟಕ್ಕೆ ಹಾಕ್ಕೊಟ್ರು. ತುಂಬಾ ಖುಷಿಯಾಯಿತು. ನೀಟಾಗೂ ಇತ್ತು. ನಾವು ಅಂದ್ಕೊಂಡಿರ್ತಿಲ್ಲ ಈ ಥರ ಎಲ್ಲ ಊಟ ಸಿಗುತ್ತೆ, ಹಿಂಗೆ ನಾಗಸಾಧುಗಳನ್ನ ಭೇಟಿ ಮಾಡ್ತೀವಿ ಅಂತ. ಆಮೇಲೆ ನಾವು ನೋಡಿಲ್ದಿರೋ ಜಾಗನೂ ಸಹ ನೋಡಿದ್ವಿ. ಈಗ ಇವೆಲ್ಲ ನೋಡೇ ಇರಲ್ಲ. ಯಾವಾಗಲೂ ಬಂದಿದ್ರು ಒಳಗಡೆ ಎಲ್ಲ. ಅದು ಏನಂತಾರೆ, ನಿರ್ಮಲಾನಂದ ಸ್ವಾಮಿಗಳು ಇರ್ತಾರಲ್ವ, ಆ ಪ್ಲೇಸೆಲ್ಲ ನಾವು ನೋಡಿರಲಿಲ್ಲ. ಆಯಿತಾ, ಈ ಜಾಗಗಳೆಲ್ಲ ಇದೆ ಅಂತಲೇ ಅಂದ್ಕೊಂಡಿರಲಿಲ್ಲ ಒಳಗಡೆ ಎಲ್ಲ ಹೇಗಿದೆ ಅಂತ. ನಾಗಸಾಧುಗಳನ್ನ ನೋಡೋ ಇದರಲ್ಲಿ ನಾವು ಅವ್ರ ಹಿಂದೆ ಬಂದಿದ್ದರಿಂದ ಇವನ್ನೆಲ್ಲ ನೋಡಲಿಕ್ಕೆ ಸಿಕ್ತು. ಹಾಗೆ ಸಣ್ಣ ತುಣುಕು ತೊಗೊಂಡೆ. ಹಾಗೆ ಅವ್ರ ಜೊತೆ ಮಾತಾಡ್ಸಿದ್ದೀನಿ ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ನಾವೊಂದು 7-8 ಜನ ಇದ್ವಿ ಅವ್ರ ಜೊತೆಗೆ. ಹಂಗಾಗಿ ನಮ್ಮನ್ನ ಅವ್ರ ಜೊತೆ ಮಾತಾಡೋಕ್ಕೆಲ್ಲ ಅವಕಾಶ ಕೊಟ್ಟರು. ಅದರಲ್ಲೂ ನನಗೆ ನಮ್ಮ ಅತ್ತಿಗೆಗೆ ಜಾಸ್ತಿ ಟೈಮೇ ಸಿಕ್ತು. ವಿಡಿಯೋ ಮಾಡ್ಕೋತೀವಿ ಅಂದಲ್ಲ, ಅವರು ನೀಟಾಗಿ ಸ್ಪಂದಿಸಿದ್ರು. ನಾವು ಅವ್ರನ್ನ ತುಂಬ ಶಿವನ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ ಅವ್ರ ಹತ್ರ. ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅವ್ರ ಜೊತೆ ಏನೆಲ್ಲ ಮಾತುಕತೆ ಆಯಿತು ಅಂತ ಸಪ್ರೇಟ್ ವಿಡಿಯೋನೇ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಆ ವ್ಲಾಗ್ನೂ ಸಹ ವೆಯ್ಟ್ ಮಾಡಿ, ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಆಯಿತಾ, ತುಂಬಾ ಖುಷಿ ಆಯಿತು ಇವ್ರನ್ನ ನೋಡಿದ್ದು. ಅವ್ರ ಮಾತುಗಳು ಕೇಳ್ತಾ ಇದ್ದರೆ ಇನ್ನೂ ಕೇಳೋಣ ಶಿವನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಅಂತ ಅನ್ನಿಸ್ತಿತ್ತು. ಆದರೆ ಅಲ್ಲಿ ಜಾಸ್ತಿ ಹೊತ್ತು ನಮಗೆ ಬಿಡಲಿಲ್ಲ. ಆಯಿತಾ, ಹಂಗಾಗಿ ಅವ್ರ ಜೊತೆನೂ ಮತ್ತೆ ಇನ್ನೊಮ್ಮೆ ದರ್ಶನ ಮಾಡಿಕೊಂಡು ಅವ್ರ ಜೊತೆನೇ
ತಿರುಗಾಡ್ಬಿಟ್ವಿ ಅಂತಲೇ ಹೇಳ್ಬೋದು. ಟೈಮ್ ಇದ್ದಿದ್ದ ಕಾರಣ ನಮಗೂ ಏನು ಬೇಗನೆ ಹೋಗಬೇಕು ಅನ್ನೋದಿರಲಿಲ್ಲ ಅಲ್ಲ, ಮಕ್ಕಳು ಕರ್ಕೊಂಡು ಬಂದಿದ್ದಕ್ಕೆ. ಇನ್ನು ಅವತ್ತು ತುಂಬಾ ಕಾಲ ಕಳೆದ್ವಿ ಚುಂಚನಗಿರಿ ಮಠದಲ್ಲಿ. ಅವ್ರ ಹಿಂದಿಂದನೇ ಓಡಾಡ್ತಿದ್ವಿ ಅಂತಲೇ ಹೇಳ್ಬೋದು. ನಿಮಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾಳಿನ ವಿಡಿಯೋಗೆ ತುಂಬ ವೆಯ್ಟ್ ಮಾಡಿ. ಶಿವನ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಗುತ್ತೆ ನಿಮಗೆ ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ. ಆದ್ರೂ ಅವರು ಮಾತುಗಳು ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ. ಅಂತಂಥ ಮಾತುಗಳು ಶಿವನ ಬಗ್ಗೆ ನಿಜಾನ ಅಂತ ಅನಿಸುತ್ತೆ. ಅಷ್ಟು ಅವ್ರ ಮೇಲೆ ಜನಗಳು ಮುಗಿಬಿದ್ರು. ಅಲ್ಲಿ ಇರೋವಂಥ ಸಂಸ್ಥಾನದಲ್ಲಿ ಇರೋವಂಥವ್ರು ಸಹ ಅವ್ರಿಗೆ ಅಷ್ಟೇ ಗೌರವದಿಂದ ನಡೆಸ್ಕೊಂಡ್ರು. ಯಾಕೆಂದರೆ 1 ಅವರ್ ಅವರು ಬಾಗಿಲು ತೆಗಿಯೋವರೆಗೂ ವೆಯ್ಟ್ ಮಾಡಿಸಿದ್ರಲ್ಲ, ಅದರಿಂದ ನಮಗೂ ಅವ್ರ ಜೊತೆ ಕಾಲ ಕಳೀಲಿಕ್ಕೆ ಟೈಮ್ ಸಿಕ್ತು, ಕೆಲವೊಂದು ಮಾತಾಡೋದಕ್ಕೆ ಟೈಮ್ ಸಿಕ್ತು. ಏನೋ ಭಗವಂತನೇ ಮಾಡಿಕೊಟ್ಟ. ಇವತ್ತು ನಾವು ನಿಷ್ಕಲ್ಮಶವಾಗಿ ಅಂದ್ಕೊಂಡಿದ್ದ ತಕ್ಷಣವೇ ಹೊರಟು ಬಂದಿದ್ದಕ್ಕೆ ಎಷ್ಟೆಲ್ಲ ಪಾಸಿಟಿವ್ ಥಿಂಗ್ಸ್ ನಡೀತು ನೋಡಿ. ಹಾಗೆ ನಾನು ಅದಕ್ಕೆಲ್ಲ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ನಮ್ಮದೆಲ್ಲ ದರ್ಶನ ಆಗಿದ್ದರಿಂದ ಅವ್ರ ಹಿಂದೆನೇ ಓಡಾಡ್ತಿದ್ವಿ. ಅದ್ರ ಜೊತೆಗೆ ಎಲ್ಲ ಜನಗಳು ಅಷ್ಟೇ ದೇವ್ರ ದರ್ಶನ ಬಿಟ್ಟು ಅವ್ರ ಹಿಂದೆನೇ ಓಡಾಡ್ತಾಯಿದ್ರು. ಅವ್ರುಗಳು ಸಹ ವಿಡಿಯೋ ಎಲ್ಲ ಮಾಡಿಕೊಂಡು. ಹಾಗೆ ಏನಕ್ಕೆ ಅಂತಂದರೆ ಅವರು ಶಿವನ ಪೂಜೆನ ವಿಭಿನ್ನವಾಗಿ ಮಾಡ್ತಾರೆ ಅಲ್ವಾ, ಆ ಥರ ಎಲ್ಲ ಪೂಜೆಗಳನ್ನ ಮಾಡ್ತಾರೇನೋ, ಅದನ್ನೆಲ್ಲ ನಾವು ಕಣ್ಣು ತುಂಬ್ಕೊಳ್ಳೋಣ, ನಿಮ್ಗಳಿಗೂ ತೋರಿಸೋಣ ಅನ್ನೋದು ನನ್ನ ಆಸೆ ಇತ್ತು. ಹಂಗಾಗಿ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಹಿಂದೆನೇ ಹೋಗ್ತಾಯಿದ್ದೆ. ತುಂಬ ಖುಷಿಯಾಯಿತು. ಆಮೇಲೆ ಅವರು ಹೊರಗಡೆ ಹೊರಟರು. ಎಲ್ಲಿ ಯಾವ ದೇವಸ್ಥಾನಕ್ಕೆ ಮತ್ತೆ ಹೋದ್ರು ಅಂತ ಗೊತ್ತಾಗಲಿಲ್ಲ. ನಾವು ಆಚೆಗೆ ಬರೋದ್ರಲ್ಲಿ ಅವರು ಮಾಯನೇ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅಂದರೆ ಮೇಲ್ಗಡೆ ಬೆಟ್ಟಗಿಟ್ಟಾಗಿ ಹೋದ್ರು ಅನಿಸುತ್ತೆ. ನಾವಿನ್ನು ಮತ್ತೇನು ಅವ್ರನ್ನ ಹುಡಿಕೊಂಡು ಹೋಗಲಿಲ್ಲ. ಡೈರೆಕ್ಟು ನಾವು ಮನೆ ಹತ್ರ ಬಂದ್ವಿ. ಅಲ್ಲಿರೋರೆಲ್ಲ ಸುಮಾರು ಜನ ಅವ್ರ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತೊಗೊಂಡ್ರು. ಹಾಗೆ ನಾವು ಕೂಡ ಒಳಗಡೆ ಹೋಗಿದ್ವಲ್ಲ, ಅಲ್ಲೇ ಅವ್ರ ಕಾಲಿಗೆ ಬಿದ್ದು ಅವರು ಒಂದು ಭಸ್ಮ ಎಲ್ಲ ಹಾಕಿದ್ರು. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಫೈನಲಿ ನಾವು ಕೂಡ ತುಂಬ ಖುಷಿಯಿಂದ ಇವತ್ತಿಗೆ ಬಂದಿದ್ದ ದಿನ ತುಂಬ ಅಂದರೆ ನಾವು ಅಂದ್ಕೊಂಡೇ ಇದ್ದಿದ್ದೆಲ್ಲ ಘಟನೆಗಳು ನಡೀತು ಅಂತಲೇ ಹೇಳ್ಬೋದು. ತುಂಬ ಮನಸ್ಸಿಗೆ ಖುಷಿ, ಪಾಸಿಟಿವ್ ಎನರ್ಜಿ ಬಂತು, ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಖುಷಿಯಿಂದ ನಂದಿನಿದು ಐಸ್ ಕ್ರೀಮ್ ಪಾರ್ಲರ್ ಇತ್ತಲ್ವ, ಅಲ್ಲಿ ನಾವು 4 ಜನನೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಅಲ್ಲೇ ಇದ್ದಂಥ ಒಂದು ಮೇಜಿನ ಮೇಲೆ ಕೂತ್ಕೊಂಡು ಸುಮಾರು ಹೊತ್ತು ನಿಧಾನಕ್ಕೆ ತಿಂತ ಆ ವಿಚಾರಗಳನ್ನ ಮೆಲುಕಾಗ್ತಾ ಮಾತಾಡಿಕೊಂಡು ಸುಮಾರು ಒಂದು ಅರ್ಧ ಗಂಟೆ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ರೀಚ್ ಆದ್ವಿ ಇವಾಗ. ಜಸ್ಟು ಸಿಕ್ಕಾಬಳೆ ಟಯರ್ಡ್ ಆಯಿತು. ಬರುವಾಗ ಬಸ್ಸು ಸ್ವಲ್ಪ ರಶ್ ಆಗಿಬಿಡ್ತು, ನಿಂತ್ಕೊಂಡೇ ಬಂದ್ವಿ. ಕಾಲು ತುಂಬ ನೋವಾಗ್ಬಿಟ್ಟಿದೆ. ಜೊತೆಗೆ ಇನ್ನೂ ಒಂದು ಖುಷಿ ಏನಂದರೆ ನಾವು ಇವತ್ತು ಮನಸ್ಸಿಂದ ಹೊರಟ್ವಿ. ಅದು ಹೋಗಿದ್ದಕ್ಕೆ ಮನೇಲಿ ಪೂಜೆ ಚೆಂದ ಆಯಿತು. ಆಮೇಲೆ ಬಸ್ಸಲ್ಲೂ ನಮ್ಗೆ ಸೀಟ್ ಚೆನ್ನಾಗಿ ಸಿಕ್ತು ಹೋಗ್ಬೇಕಾದ್ರೆ. ಹೋದಂಗೆ ಅನ್ನಿಸ್ತಿಲ್ಲ, ಸಿಕ್ಕಾಬಟ್ಟೆ ಬೇಗ ಹೋದ್ವಿ ಅನ್ನಿಸ್ತು. ಆಮೇಲೆ ನಾವು ಹೋಗಿದ್ದಕ್ಕೂ ಕೊನೆ ಪೂಜೆ ನಮ್ಮದೇ ಆಯಿತು. ಬಾಗ್ಲಾಕ್ಬಿಟ್ರು. ಬಾಗ್ಲಾಕಿದ ತಕ್ಷಣ ನಾಗಸಾಧುಗಳು ಸಿಕ್ಕಿದ್ರು. ಅವ್ರ ಜೊತೆಗೆ ಹೋದ್ವಿ. ಒಂದು 7-8 ಜನಕ್ಕೆ ಒಳಗಡೆ ಹೋಗೋ ಅವಕಾಶ ಸಿಕ್ತು ಅವ್ರ ಜೊತೆಗೆ. ಅಲ್ಲಿ ನಮಗೆ VIP ಅಡುಗೆ ಮಾಡಿಸಿರ್ತಾರಲ್ಲ, ಆ ಜಾಗದಲ್ಲಿ ನಮಗೂ ಊಟ ಮಾಡಲಿಕ್ಕೆ ಅವಕಾಶ ಸಿಕ್ತು. ಒಳ್ಳೆ ಊಟ, ಪಲ್ಯ, ಪಾಯಸ, ಅನ್ನ ಸಾರು, ಅನ್ನ ರಸಮು, ಉಪ್ಸಾರು ಥರ ಮಾಡಿದರು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬ ಪಾಸಿಟಿವ್ ಎನರ್ಜಿನೇ ಕೊಡ್ತು ಅಂತ ಹೇಳ್ಬೋದು. ಜೊತೆಗೆ ಅವ್ರನ್ನ ನೋಡಲಿಕ್ಕೆ ಮುಗಿ ಬಿದ್ದರು ಜನ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ ತುಂಬ ಟೈಮ್ ಸಿಕ್ತು ಅವ್ರ ಜೊತೆ ಮಾತಾಡಲಿಕ್ಕೆ. ಒಂದು 20-25 ನಿಮಿಷ ನಾನು ವೀಡಿಯೋ ಮಾಡ್ಕೊಂಡಲ್ಲ, ನನಗೆ ಸ್ಪಂದಿಸಿದ್ರು. ನಾವು ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ರು.
ಶಿವನ ಬಗ್ಗೆ ತುಂಬ ವಿಚಾರಗಳನ್ನ ಹೇಳಿದ್ರು. ಅದನ್ನು ಸಪ್ರೇಟ್ ವೀಡಿಯೋನೇ ಹಾಕ್ತೀನಿ. ಇದು ಪೂರ್ತಿ ಆದಿಚುಂಚನಗಿರಿ ವ್ಲಾಗು ಸಪ್ರೇಟಾಗಿರುತ್ತೆ. ನಾಗಸಾಧುಗಳನ್ನ ಮಾತಾಡ್ಸಿರೋದನ್ನೇ ಸಪ್ರೇಟಾಗಿ ಹಾಕ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಇನ್ನೊಂದು ಹೊಸ ವಿಚಾರದೊಂದಿಗೆ ಸಿಗೋಣ. ಬಾಯ್ ಬಾಯ್.